ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಈ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ ಮತ್ತೊಮ್ಮೆ ಮಗದೊಮ್ಮೆ ಕಾಂಗ್ರೆಸ್ ಪಾಳ್ಯದ ಒಳಗಿಂದ ಇಡೀ ರಾಜಕೀಯ ಪಡಸಾಲೆವರೆಗೂ ಕೂಡ ಹಬ್ತಾ ಇದೆ. ನವೆಂಬರ್ ಕ್ರಾಂತಿಯಲ್ಲಿ ಈ ಬಾರಿ, ಅದರಲ್ಲೂ ಈ ಕ್ಷಣದಲ್ಲಿ ಚರ್ಚೆ ಆಗ್ತಾ ಇರೋದು ಪವರ್ ಶೇರಿಂಗ್ ಅಲ್ಲ, ಬದಲಾಗಿ ಸಂಪುಟಕ್ಕೆ ಸರ್ಜರಿ ಅನ್ನೋ ವಿಚಾರ. ಆದ್ರೆ ಈ ಸಂಪುಟದ ಸರ್ಜರಿಯ ಹಿಂದೆ ಕೂಡ ಇದೆಯಾ ಮುಖ್ಯಮಂತ್ರಿಗಳ ಕುರ್ಚಿಯ ಲೆಕ್ಕಾಚಾರ? 2.5 ವರ್ಷ ಆಗ್ತಾ ಇರುವ ಹಿನ್ನೆಲೆಯಲ್ಲೇ ಅಸಲಿ ಸಿಎಂ ಕುರ್ಚಿಯ ಆಟ ಪ್ರಾರಂಭ ಮಾಡುವ ಲೆಕ್ಕಾಚಾರಕ್ಕೆ ಬಂದ್ರ ಸಿದ್ದರಾಮಯ್ಯನವರು. ಸಂಪುಟ ಸರ್ಜರಿ ಅನ್ನೋ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಳ್ಳೋ ಮೂಲಕ ಡಿಸಿಎಂ ಸಿಎಂ ಆಗೋ ಕನಸಿಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರಾ? ಸಚಿವ ಸಂಪುಟ ಪುನರಚನೆ ಮಾಡುವ ವಿಚಾರವನ್ನ ಮುಂದಿಟ್ಕೊಂಡು ನೋ ಪವರ್ ಶೇರಿಂಗ್ ಅನ್ನೋ ಒಂದು ಪವರ್ಫುಲ್ ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಮುಂದಾದ ಸಿದ್ದರಾಮಯ್ಯನವರು. ಹೀಗೆ ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಪಡಸಾಲೆ ಒಳಗೆ ನಡೀತಾ ಇರುವ ಈ ನವೆಂಬರ್ ಕ್ರಾಂತಿಯ ಲೆಕ್ಕಾಚಾರದ ವಿಚಾರಗಳು. ಹೀಗಾಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಅಸಲಿಗೆ ನಡೀತಿರೋದೇನು? ಕೇವಲ ಸಂಪುಟ ಪುನಾರಚನೆ ಆಗತ್ತಾ? ಸಂಪುಟಕ್ಕೆ ಮಾತ್ರ ಸರ್ಜರಿ ಆಗತ್ತಾ? ಅಥವಾ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯ ವಿಚಾರದಲ್ಲೇ ಮುಂದುವರಿಯುತ್ತಾ? ಎಲ್ಲದರ ಬಗ್ಗೆ ಮಾತನಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರಾದ ಮಹೇಶ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರು ಅನಿಲ್ ಚಲ್ಗೆರೆ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾದ ಶಿವಲಿಂಗೇಗೌಡರು ಹಾಗೆ ಪ್ರದೀಪ್ ಈಶ್ವರ್ ಅವರು ಕೂಡ ಮುಂದಿನ ಹಂತದಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ನಟರಾಜ್ ಗೌಡ್ರೆ, ಈ ಸಂಪುಟಕ್ಕೆ ಸರ್ಜರಿ ಅನ್ನೋದು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಅದೊಂದು ಸಹಜ ಪ್ರಕ್ರಿಯೆ, ಇಟ್ಸ್ ಅ ನಾರ್ಮಲ್ ಪ್ರಾಸೆಸ್. ಆದ್ರೆ ಈ ಬಾರಿ ಯಾಕೋ ಅಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇಲ್ಲ. ಅಧಿಕಾರ ಹಸ್ತಾಂತರ ಅನ್ನೋ ಚರ್ಚೆ ನಡೀತಿರುವ ಸಂದರ್ಭದಲ್ಲೇನೆ ಸಂಪುಟ ಸರ್ಜರಿ ಮಾಡೋ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರ ಸಿದ್ದರಾಮಯ್ಯನವರು ಅನ್ನೋ ಜೋರು ಚರ್ಚೆ. ಈಗ ಮಾನ್ಯ ಸಿದ್ದರಾಮಯ್ಯನವರ ಶಕ್ತಿಯನ್ನ ಇಡೀ ರಾಜ್ಯ ನೋಡಿದೆ, ಮಾನ್ಯ ಡಿ.ಕೆ. ಶಿವಕುಮಾರ್ನ ಶಕ್ತಿ ಇಡೀ ರಾಜ್ಯ ನೋಡಿದೆ. ಇಬ್ರು ಒಟ್ಟಾಗಿರೋದ್ರಿಂದಲೇ 140 ಬಂದಿರತಕ್ಕಂಥದ್ದು. ಇಂಥ ಸುಭದ್ರ ಸರ್ಕಾರ, ಅಭೂತಪೂರ್ವವಾದ ಆಳ್ವಿಕೆ ಕೊಡ್ತಾ ಇರೋ ಸರ್ಕಾರ, ಗ್ಯಾರಂಟಿ ಯೋಜನೆಗಳ ಸರ್ಕಾರ ತರಲಿ ಸಾಧ್ಯ ಆಗಿರೋದು. ಈ ನೀವೇ ಹೇಳ್ದಂಗೆ ಸಹಜ ಪ್ರಕ್ರಿಯೆ, ಈ ಸಂಪುಟ ಪುನರಚನೆ ಆಗುವಂಥದ್ದು, ರೀಶಫಲ್ ಆಗುವಂಥದ್ದು ಸಹಜ ಪ್ರಕ್ರಿಯೆ. ಹಾಗಾಗಿ ಕೆಲವು ಮಂತ್ರಿಗಳನ್ನ ಬಿಡ್ತಾರೆ 2 ವರ್ಷ ಆದ ನಂತರ, ಕೆಲವರನ್ನ ಹೊಸದಾಗಿ ಇಂಡಕ್ಟ್ ಮಾಡ್ಕೊಂತಾರೆ, ಕೆಲವರಿಗೆ ಖಾತೆಗಳನ್ನ ಅದಲು ಬದಲು ಮಾಡ್ತಾರೆ ಅಂತ ನಮಗೂ ಒಂದು ಮಾಹಿತಿ ಈ ತರ ಬಂದಿದೆ ಹೊರತು ಇದು ಕರಾರುವಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿಲ್ಲ, ಮಾಡೇ ಮಾಡ್ತೀನಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಬೇರೆಯವ್ರ ಆಕಾಂಕ್ಷಿಗಳು ಹೇಳ್ಕೊಂತ ಇರ್ತಾರೆ. ಯಾಕಂದ್ರೆ ನನಗೆ ಸರ್ಕಾರ ಬಂದಾಗ ನಮಗೆ ವಾಗ್ದಾನ ಮಾಡಿದ್ರು, ನಮಗೆ ಪ್ರಾಮಿಸ್ ಮಾಡಿದ್ರು, ನನಗೂ ಒಂದು ಆಕಾಂಕ್ಷೆ ಇದ್ದೀನಿ, ನಾನು ಹಿರಿತನ ಇದೆ, ನಾನು 4 ಸಲ MLA ಆಗಿದ್ದೀನಿ, ಪ್ರಾದೇಶಿಕವಾರು ಜಾತಿವಾರು ನಮ್ಗೆ ಕೊಡಿ ಅಂತ ಕೇಳುವಂತವ್ರು ಬಹಳ ಜನ ಇದ್ದಾರೆ ಅದರೊಳಗೆ, ನೋ ಡೌಟ್. ಹಾಗಾಗಿ ಇದನ್ನು ಯಾವಾಗ ತೀರ್ಮಾನ ಮಾಡಬೇಕು ಅನ್ನೋದು ಪರಮಾಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗಿರ್ತದೆ. ಸರ್ಕಾರದ ಸಂಪುಟ ಪುನರಾಚನೆ ಪರಮಾಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗಿರ್ತದೆ. ಆದಾಗಿ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಹೈಕಮಾಂಡ್ ನ ಪರ್ಮಿಷನ್ ತಗೊಂಡು ಅವರಿಗೆ ಒಪ್ಪಿಗೆ ತೆಗೆದುಕೊಂಡು ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ ಅಂತ ಕರಾರುವಕ್ಕಾಗಿ ಮಾಹಿತಿ ಇಲ್ಲ. ಆಯ್ತು, ಬಟ್ ಕರಾರುವಕ್ಕಾದ ಮಾಹಿತಿಗಳನ್ನ ಬಹುಶಃ ಹೈಕಮಾಂಡ್ನವ್ರು ಕೊಟ್ಬಿಟ್ಟಿದ್ರ 2.5 ವರ್ಷ ಅದಾದ ಮೇಲೆ ಏನೋ ಒಂದು ಬದಲಾವಣೆ ಆಗೇ ಆಗುತ್ತೆ. ಯಾಕೆ ಈ ಮಾತು ಕೇಳ್ತಿದ್ದೀನಿ? ಕೋನಾರೆಡ್ಡಿ ಅವರು ಬಹಿರಂಗವಾಗಿ ಹೇಳ್ಬಿಟ್ರಪ್ಪ, 15 ಜನರನ್ನ ಕೋಕ್ ಕೊಡಬೇಕು ಅನ್ನೋ ನಿರ್ಧಾರ ಇದೆ. ಇದ್ ನಾವಲ್ಲ ಸರ್, ಕೋನಾರೆಡ್ಡಿ ಅವರು ಹೇಳಿದವರು. ಕೋನಾರೆಡ್ಡಿ ಯಾರು ಅಂತ ಹೇಳಿ ನಿಮ್ಗೇನ್ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಕೇವಲ ಇಷ್ಟಕ್ಕೆ ಸೀಮಿತವಾಗ್ಲಿಲ್ಲ. KN ರಾಜನ್ ಅವರು ಹೇಳ್ತಿದ್ದಾರೆ, ಬಿಹಾರ ಎಲೆಕ್ಷನ್ ಆದ್ಮೇಲೆ ನನಗೆ ವಿಶ್ವಾಸ ಇದೆ, ನಾನು ಮತ್ತೊಮ್ಮೆ ವಾಪಸ್ ಬರ್ತೀನಿ ಅಂತ ಹೇಳಿ. ಅದರಲ್ಲೂ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರಂತೂ ಡೈರೆಕ್ಟ್ ಆಗಿ ಹೇಳಿದ್ರು, ನನಗೆ ಹೇಳಿದ್ರು 2.5 ವರ್ಷ ಅದಾದ್ಮೇಲೆ ಹೊಸದಾಗಿ ನಿಮ್ಮನ್ನೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆ. ಅಂದ್ರೆ ಈ 2.5 ವರ್ಷ ಹಾಫ್ ಮಾರ್ಕ್ ಅನ್ನೋದಿದೆಯಲ್ಲ, ಅಲ್ಲಿ ಏನೋ ಆಗುತ್ತೆ, ಇದೇನೇ ಕ್ರಾಂತಿ, ಹಿಂಗ್ ಚರ್ಚೆ ಆಗ್ತದೆ. ಇಲ್ಲ, ಇದು ಇರಬಹುದು. ನನ್ನ ಪ್ರಕಾರ ಈ ಸಂಪುಟ ಪುನರಚನೆ ಯಾವಾಗ್ಲೂ ಹಾಗೇನೆ, 2 ವರ್ಷ ತುಂಬಿದಾಗ, 3 ವರ್ಷ ತುಂಬಿದಾಗ, ಅಥವಾ 2.5 ವರ್ಷ ಆದಾಗ ಸಂಪುಟ ಪುನರಚನೆ ಆಗುವಂತದ್ದು ಸಹಜ. ಇದು ಕಳೆದ ಸರ್ಕಾರದಲ್ಲೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013-18 ಇದ್ದಾಗಲೂ ಕೂಡ ಅವಾಗಲೂ ಕೂಡ ಪುನರಚನೆ ಮಾಡಿದ್ರು, ಕೆಲವರು ಬಿಟ್ಟು ಕೆಲವರು ಸೇರಿಸಿಕೊಂಡಿದ್ರು, ಈ ರೀತಿ ನಡೆದಿತ್ತು. ಈಗಲೂ ಕೂಡ ಸಾಧ್ಯತೆ ಇರಬಹುದು, ಅದರೊಳಗೆ ಏನಿಲ್ಲ ಅಂತ ಅಲ್ಲಗಳಿತಲ್ಲ ನಾನು. ಆದರೆ ಇದನ್ನ ತೀರ್ಮಾನ ಮಾಡಿ ಹೇಳ್ಬೇಕಾಗಿರೋದೇ ಮಾನ್ಯ ಮುಖ್ಯಮಂತ್ರಿಗಳು. ಕೋನಾರೆಡ್ಡಿ ಅವರು ಹೇಳಿದ್ದು ನಾನು ಅಲ್ಲಗಳಿಯಲ್ಲ, ನಾರಾಯಣಸ್ವಾಮಿ ಹೇಳಿದ್ದು ಅಲ್ಲಗಳಿಯಲ್ಲ, ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋವರೆಗೂ ಮಾತ್ರ. ಡಿಸರ್ವ್ ಇರೋರಿಗೆ ಅಧಿಕಾರ ಕೊಡಬೇಕಾಗಿದ್ದು ಸಹಜ ಧರ್ಮ. ಐ ಶುಡ್ ಕಂಗ್ರಾಚುಲೇಟ್ ಯು. ನೀವು ಕೂಡ ವಕ್ತಾರರಾಗಿ ಬರ್ತಿದ್ರಿ, ಇವತ್ತು ಬೋರ್ಡ್ ನ ಅಧ್ಯಕ್ಷರಾಗಿ ಕೂತಿದ್ದೀರಿ, ಕಂಗ್ರಾಚುಲೇಷನ್. ನನಗೂ ಹೆಮ್ಮೆ. ಹಿಂಗೇನೆ ನಿಮ್ಮ ಪಕ್ಷದಲ್ಲಿ ಶ್ರಮಿಸುವವರನ್ನ ಗುರುತಿಸಿ ಅವರಿಗೆ ಅಧಿಕಾರ ಕೊಡ್ಲಿ ಅನ್ನೋ ಸಹಜ ನಿರೀಕ್ಷೆ. ಬಟ್ ಅನಿಲ್ ಸರ್, ಇದು ಅಷ್ಟು ಸಿಂಪಲ್ ಆಗಿ ಕಾಣ್ತಿಲ್ಲ. ನಾನು ನಟರಾಜ್ ಗೌಡ್ರಿಗೆ ಕೇಳಿದಂಗೆ ನಿಮಗೂ ಕೇಳ್ತೀನಿ. ಡಿನ್ನರ್ ಮೀಟಿಂಗ್ ಕರೆದ್ಬಿಟ್ಟು ಮಂತ್ರಿಗಿರಿಯನ್ನ ವಾಪಸ್ ಕೊಡಿ ಅಂತ ಕೇಳ್ತಾರ ಸಿದ್ದರಾಮಯ್ಯನವರು ಅನ್ನೋ ಅಳುಕು ಕೆಲ ಮಿನಿಸ್ಟರ್ಗಳಿಗೂ ಪ್ರಾರಂಭ ಆಗಿದೆಯಂತೆ. ನೋಡಿ ಮೇಡಮ್, ಇದು ಕೇವಲ ಸಂಪುಟ ಪುನರ್ರಚನೆಯ ವಿಷಯ ಅಲ್ಲ. ಯಾಕೆ ನವೆಂಬರ್ಗೆ ಬಂದಿದೆ? ಇನ್ಫ್ಯಾಕ್ಟ್ ರಾಜ್ಯದ
ಕಳೆದ 30 ತಿಂಗಳ ಹೆಚ್ಚು ಕಡಿಮೆ ಆಗ್ತಾ ಇದೆ ಇವಾಗ ಸರ್ಕಾರ ಬಂದು. ಈ 30 ತಿಂಗಳಲ್ಲಿ ಈಗ ಬರಬೇಕಾದಂತ ವಿಷಯ, ಇದನ್ನ ಯಾವುದನ್ನು ನಾವು ಬಿಜೆಪಿಯವರು ಹೇಳ್ತಾ ಇಲ್ಲ. ಡೇ ಒನ್ ಇಂದ ಕಳೆದ 27-28 ತಿಂಗಳುಗಳ ಟಿವಿ ಡಿಬೇಟ್ಸ್ಗಳು, ಮಾಧ್ಯಮಗಳಲ್ಲಿ ಚರ್ಚೆ ಆಗಿರುವಂತಹ ವಿಷಯ, ಇದೇ ನವೆಂಬರ್ ಸಿಎಂ ಕುರ್ಚಿ ಚೇಂಜ್ ಆಗುತ್ತೆ ಅನ್ನುವಂತ ವಿಷಯ. ನಮ್ ದುರದೃಷ್ಟ ಏನ್ ಗೊತ್ತಾ, 136 ಸೀಟ್ಗಳು ಸಿಕ್ಕಿರುವಂತಹ ಒಂದು ಫುಲ್ ಮೆಜಾರಿಟಿ ಇರುವಂತಹ ಸರ್ಕಾರ ಮೊದಲನೇ ತಿಂಗಳಿಂದಲೇ ಸಿಎಂ ಚೇಂಜ್ ಬಗ್ಗೆ ಮಾತನಾಡುತ್ತಾ ಬಂದಿದೆ. ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸಿದ್ದರಾಮಯ್ಯನವರಾದ ವಿರೋಧ ಪಕ್ಷ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸಿದ್ದರಾಮಯ್ಯನವರು ಕಂಟಿನ್ಯೂ ಮಾಡ್ತಾರಾ, ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರ, ಯಾರ ಸಂಪುಟ ಪುನರ್ರಚನೆ ಆಗುತ್ತೆ, ಯಾರು ಮಂತ್ರಿ ಆಗ್ತಾರೆ, ನಮ್ಗೆ ಇದ್ರ ಬಗ್ಗೆ ಯಾವ ಆಸಕ್ತಿಯೂ ಇಲ್ಲ. ನಮ್ಗೆ ಇವಾಗ ಇರುವಂತದ್ದು, ಒಂದು ಸರ್ಕಾರ ಈ ರೀತಿ ಇಂಟರ್ನಲ್ ಜಗಳಗಳನ್ನ ಮಾಡ್ತಾ ಇದ್ರೆ ರಾಜ್ಯದ ಜನರು ಏನು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳ್ತಾರಲ್ಲ, ರಾಜ್ಯದ ಜನರು ಇವತ್ತು ಸಫರ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದಿಷ್ಟು ಇವರಿಗೆ ಎಚ್ಚರಿಕೆ ಇಲ್ಲ. ನಾನು ಹೇಳ್ತೀನಿ ಮೇಡಮ್, ಇವತ್ತು ಇಡೀ ಕಳೆದ 2-3 ತಿಂಗಳಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ಮಳೆಯಿಂದ, ಅತಿಯಾದ ಮಳೆಯಿಂದ ರೈತರು ಕಷ್ಟದಲ್ಲಿದ್ದಾರೆ. ಬೆಲೆ ಏರಿಕೆಯಿಂದ ಸಾಮಾನ್ಯ ಜನ ತತ್ತರಿಸಿ ಹೋಗಿದ್ದಾರೆ. ಇಂಥ ಸೀರಿಯಸ್ ವಿಷಯಗಳನ್ನ ತೆಗೆದುಕೊಳ್ಳದೇನೆ ಇವರು ಆಂತರಿಕ ಜಗಳ ಮಾಡ್ತಾ ಇದ್ರೆ ಏನಾಗುತ್ತೆ, ಒಂದ್ ಟೀಮ್ಗೆ ನಾನು ಸಿದ್ದರಾಮಯ್ಯನವ್ರ ಪರವಾಗಿ ಇದ್ಬಿಟ್ರೆ ಅವ್ರು ಕಂಟಿನ್ಯೂ ಮಾಡ್ಬಿಡ್ತಾರೆ. ಆಮೇಲೆ ಇಷ್ಟಕ್ಕೆ ನಾವ್ಯಾವ್ದು ಹೇಳ್ತಾ ಇಲ್ಲ, ನಮ್ಗೆ ಯಾವ್ದು ಇದ್ರಲ್ಲಿ ಆಸಕ್ತಿ ಇಲ್ಲ. ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಡೇ ಒನ್ ಇಂದ ಇವತ್ತುವರೆಗೆ ಒಂದು 5-6 ಬಾರಿ ಆದ್ರೂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಾರಂಭದಲ್ಲಿ ಪವರ್ ಶೇರಿಂಗ್ 2.5 ವರ್ಷಗಳ ಬಗ್ಗೆ ಅವರೇ ಮಾತಾಡಿದ್ರು, ಸುರೇಶ್ ಅವರು ಮಾತಾಡಿದ್ರು, ಯತೀಂದ್ರ ಅವರು ಒಂದು 10 ಸಲ ಬೈಕ್ ಸಿಕ್ಕರೆ ಹೇಳ್ತಾರೆ ನಮ್ ತಂದೆನೇ 5 ವರ್ಷ ಅಂತ ಹೇಳಿ. ಒಂದು ಬಾರಿಯೂ ಕಾಂಗ್ರೆಸ್ ಈ ತರದ ವಿಷಯಗಳನ್ನ ನೇರವಾಗಿ ತೆಗೆದುಕೊಂಡೇ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳುವಂತ ತಾಕತ್ತು ಯಾವ ಕಾಂಗ್ರೆಸ್ನವ್ರಿಗೂ ಇಲ್ಲವೇ ಇಲ್ಲ. ನಮಗೆ ಆಸಕ್ತಿ ಇರುವಂತದ್ದು, ರಾಜ್ಯದಲ್ಲಿ ಇವತ್ತು ಬೆಲೆ ಏರಿಸಿದೀರಾ. ಇವತ್ತು ಮೋದಿ ಸರ್ಕಾರ ಜಿಎಸ್ಟಿಯ ಮುಖಾಂತರ ಬೆಲೆ ಇಳಿಸಿದೆ. ನಾನು ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರದವರಿಗೆ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ, ಬೆಲೆಯನ್ನ ಯಾವಾಗ ಇಳಿಸ್ತೀರಾ? ಇಷ್ಟೇ ಬೇಕಾಗಿರುವಂತದ್ದು, ನಮಗಿರುವಂತ ಆಸಕ್ತಿ. ಈಗ ಮಹೇಶ್ ಸರ್, ಅನುಮಾನ ಯಾಕೆ ಬರುತ್ತೆ ಅಂತಂದ್ರೆ ಟೈಮಿಂಗ್. ಯಾವಾಗ ಪವರ್ ಶೇರಿಂಗ್ ಅನ್ನೋ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದು ಅದು ಸ್ವಲ್ಪ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ ಆ ಚರ್ಚೆ, ಅಂತ ಸಂದರ್ಭದಲ್ಲೇನೆ ಸಂಪುಟ ಸರ್ಜರಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಬಳಿಯಲ್ಲಿ ಮುಖ್ಯಮಂತ್ರಿಗಳು ಟೈಮ್ ಕೇಳಿದಾಗ ಸಹಜವಾಗಿ ಈಗ ಸಂಪುಟ ರೀಶಫಲ್ ಅಂತಂದ್ರೆ ಏನಾಗುತ್ತೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಸಿದ್ದರಾಮಯ್ಯನವರ ಸುತ್ತ ಗಿರ್ಕಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ, ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ. ಸಿದ್ದರಾಮಯ್ಯದ ಪವರ್ ಸೆಂಟರ್ ಅನ್ನೋದು ಮತ್ತೊಮ್ಮೆ ಹೈಕಮಾಂಡ್ ಲೆವೆಲ್ಗೆ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇರಬಹುದಿಂದ ಒಂದು ಯೋಚನೆ. ಸ್ಮಿತಾಜಿ, 2013ರಿಂದ 2018 ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಬಲ ನಾಯಕ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಸ್ಮಿತಾಜಿ ಅವರಾಗ್ಲಿ, ರಾಜ್ಯದ ಮಾಧ್ಯಮಗಳಾಗಿರ್ಲಿ, ಅಧಿಕಾರ ಹಂಚಿಕೆಯ ಬಗ್ಗೆ ಇಷ್ಟೊಂದು ಚರ್ಚೆಗಳನ್ನ ಮಾಡಿರೇ ಇರಲಿಲ್ಲ. ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮೈನ್ ಕರ್ನಾಟಕಕ್ಕೆ ಏನು ಹೈಕಮಾಂಡ್ ಗಾಂಧಿ ಕುಟುಂಬ ಇತ್ತು, ಅವರೂ ಸಹ ಇವ್ರು ಸಹವಾಸಕ್ಕೆ ಬರ್ತಿರ್ಲಿಲ್ಲ. ಸಿದ್ದರಾಮಯ್ಯನವರು ಏನ್ ಹೇಳಿದ್ದು ಅದನ್ನೇ ಕೇಳ್ಕೊಂಡು ಹೋಗಿ ಅಂತ. ಅಕಸ್ಮಾತ್ ನಿರ್ದೇಶನಗಳು ಬೇಕು ಅಂತ ಹೇಳಿದ್ರೆ ಖರ್ಗೆ ಸಾಹೇಬ್ರನ್ನು ಅಥವಾ ಏನಿವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ ಅವರ ನಿರ್ದೇಶನಗಳನ್ನ ತೆಗೆದುಕೊಳ್ಳಿ ಅಂತ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇವತ್ತು ಹೈಕಮಾಂಡ್ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಆ ಪರಿಸ್ಥಿತಿಯಲ್ಲಿ ಕರ್ನಾಟಕ